ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ನಿರ್ಮಾಣ ಆಗಿರುವಂತಹ KRS ಡ್ಯಾಮ್ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಜೂನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭರ್ತಿಯಾಗಿರುವಂಥ ಡ್ಯಾಮ್ಗೆ CM ಸಿದ್ದರಾಮಯ್ಯ ಅವರು ಬಾಗಿನವನ್ನು ಅರ್ಪಣೆ ಮಾಡಿದರು. ಆ ಮೂಲಕ ಮೊದಲ ಬಾರಿಗೆ ಜೂನ್ನಲ್ಲಿ ಬಾಗಿನ ಸಮರ್ಪಿಸಿದಂತಹ CM ಎಂಬ ಹೆಗ್ಗಳಿಕೆಗೆ ಪಾತ್ರ ಆದರು. ದೃಶ್ಯದಲ್ಲಿ ಗಮನಿಸ್ಬೋದು. ಬಾಗಿನ ಕಾರ್ಯಕ್ರಮ ಇದ್ದ ಹಿನ್ನೆಲೆಯಲ್ಲಿ ಡ್ಯಾಮನ್ನು ಮಧುವಣಗಿತ್ತಿಯಂತೆ ಸಿಂಗಾರ ಮಾಡಲಾಗಿತ್ತು. ಎಲ್ಲಿ ನೋಡಿದರೂ ನಮಗೆ ಹಸಿರು ತೋರಣಗಳು, ಕನ್ನಡ ಬಾವುಟಗಳು ಕಾಣಿಸ್ತಾ ಇದೆ. ಕನ್ನಡ ಬಾವುಟವನ್ನು ಕಟ್ಟೋ ಮೂಲಕ ಡ್ಯಾಮನ್ನು ಸಿಂಗಾರ ಮಾಡಲಾಗಿತ್ತು. ಹಸಿರು ತೋರಣವನ್ನು ಕಟ್ಟಲಾಗಿತ್ತು. ಜೊತೆಗೆ ವಿವಿಧ ಪುಷ್ಪಗಳಿಂದ ಡ್ಯಾಮನ್ನು ಸಿಂಗಾರ ಮಾಡಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸದಸ್ಯರು ಹಾಗೂ ಶಾಸಕರು ಇದೇ ಮಾರ್ಗದಲ್ಲಿ ಬಂದು ಬಾಗಿನವನ್ನು ಸಮರ್ಪಣೆ ಮಾಡಿದ್ರು. ಏನು ಈ ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಈ ಒಂದು ಮಂಟಪದ ಸ್ಥಳದಲ್ಲೇ ಬಾಗಿನವನ್ನು ಸಮರ್ಪಿಸಲಾಯಿತು. ಖ್ಯಾತ ವೈದಿಕ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಬಾಗಿನವನ್ನು ಸಮರ್ಪಣೆ ಮಾಡಲಾಯಿತು. ಆ ಒಂದು ಸ್ಥಳದಲ್ಲಿ ಸಾಕಷ್ಟು ಜನ ಬಂದು ಸೆಲ್ಫಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಯಾರಿಗೂ ಬರೋದಕ್ಕೆ ಅವಕಾಶ ಇಲ್ಲ. ಕೆಲವರು ಪರ್ಮಿಷನ್ ತೆಗೆದುಕೊಂಡು ಬಂದು ಇಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಅಣೆಕಟ್ಟೆಯನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಇದೇ ಜಾಗದಲ್ಲಿ ಬಾಗಿನ ಸಮರ್ಪಣೆ ಮಾಡುವಂಥ ಕಾರ್ಯ ಕೂಡ ನಡೆಯಿತು. ಬಾಗಿನ ಸಮರ್ಪಣೆ ಮಾಡಿದ ಬಳಿಕ ಕೆಳಗಡೆ ಇರುವಂಥ ಕಾವೇರಿ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿ ಏನು ಭಾಷಣವನ್ನು ಮಾಡುವಂಥ ಕೆಲಸವೂ ಕೂಡ ನಡೆಯಿತು. ಏನು ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವಂಥ ದೃಶ್ಯನ ಗಮನಿಸ್ಬೋದು. 93 ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ KRS ಡ್ಯಾಮ್ ಜೂನ್ನಲ್ಲೇ ಸಂಪೂರ್ಣ ಭರ್ತಿಯಾಗಿದೆ. ಸಾಕಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಬಂದಷ್ಟೇ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ರೈತರು ಈ ಬಾರಿ ಅತ್ಯಂತ ಸಂಭ್ರಮದಲ್ಲಿದ್ದಾರೆ. ಮುಂಗಾರು ಆರಂಭ ಆದ ಒಂದೇ ತಿಂಗಳ ಒಳಗೆ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ. ಹೀಗಾಗಿ ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅನ್ನೋದು ಒಂದು ಭಾವನೆ ಈಗ ರೈತರಲ್ಲಿ ಈಗ ಬಂದಿರುವಂಥದ್ದು. ಇವತ್ತು ಏನು ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸೋ ಮೂಲಕ ಈ ಒಂದು ಐತಿಹಾಸಿಕ ಕ್ಷಣಕ್ಕೂ ಕೂಡ ಸಾಕ್ಷಿಯಾದರು. ಜೊತೆಗೆ ಹೊಸದೊಂದು ದಾಖಲೆಯನ್ನು ಬರೆದ್ರು. ಒಂದು ಕಡೆ ಡ್ಯಾಮ್ ಸಂಪೂರ್ಣವಾಗಿ ಜೂನ್ನಲ್ಲಿ ಭರ್ತಿಯಾಗಿರೋದು ಒಂದು ದಾಖಲೆ ಆದರೆ, ಮತ್ತೊಂದೆಡೆ ಸಿದ್ದರಾಮಯ್ಯ ಅವರು ಜೂನ್ನಲ್ಲೇ ಬಾಗಿನ ಅರ್ಪಣೆ ಮಾಡುವ ಮೂಲಕ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ. ಈ ಹಿಂದೆ ಯಾರೂ ಮಾಡಲಿಕ್ಕಾಗದಂತೆ ಇರೋ ಒಂದು ದಾಖಲೆಯನ್ನು ಸಿದ್ದರಾಮಯ್ಯ ಮಾಡಿರುವಂಥದ್ದು. ಇದು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಲಿದು ಬಂದಿರುವ ಒಂದು ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಹೇಳೋದಾದರೆ ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮ ಮತ್ತಷ್ಟು ಜಾಸ್ತಿ ಆಗಿದೆ. ಜೂನ್ನಲ್ಲೇ ಡ್ಯಾಮ್ ಭರ್ತಿಯಾಗಿದೆ. ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ಈಗಾಗಲೇ ನದಿಯ ಮೂಲಕ ಹೋಗ್ತಾ ಇರೋದ್ರಿಂದ ಕಾವೇರಿ ಸಮಸ್ಯೆ ಏನಿತ್ತು, ತಮಿಳುನಾಡು ಪದೇ ಪದೇ ಖ್ಯಾತೆ ತೆಗಿತಿತ್ತು. ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸವೂ ಕೂಡ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಡ್ಯಾಮ್ ಏನು ಜೂನ್ನಲ್ಲೇ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರು ಹಾಗೂ ಕಾವೇರಿಯನ್ನೇ ಅವಲಂಬಿಸಿರುವಂಥ ಜನರ ಸಂಭ್ರಮಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಜೂನ್ನಲ್ಲೇ ಬಾಗಿನ ಅರ್ಪಣೆ ಮಾಡುವ ಮೂಲಕ CM ಸಿದ್ದರಾಮಯ್ಯ ಕೂಡ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ನಿರ್ಮಾಣ ಆಗಿರುವಂಥ KRS ಡ್ಯಾಮ್ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಜೂನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭರ್ತಿಯಾಗಿರುವಂಥ ಡ್ಯಾಮ್ಗೆ CM ಸಿದ್ದರಾಮಯ್ಯ ಅವರು ಬಾಗಿನವನ್ನು ಅರ್ಪಣೆ ಮಾಡಿದರು. ಆ ಮೂಲಕ ಮೊದಲ ಬಾರಿಗೆ ಜೂನ್ನಲ್ಲಿ ಬಾಗಿನ ಸಮರ್ಪಿಸಿದಂತಹ CM ಎಂಬ ಹೆಗ್ಗಳಿಕೆಗೆ ಪಾತ್ರ ಆದರು. ದೃಶ್ಯದಲ್ಲಿ ಗಮನಿಸ್ಬೋದು. ಬಾಗಿನ ಕಾರ್ಯಕ್ರಮ ಇದ್ದ ಹಿನ್ನೆಲೆಯಲ್ಲಿ ಡ್ಯಾಮನ್ನು ಮಧುವಣಗಿತ್ತಿಯಂತೆ ಸಿಂಗಾರ ಮಾಡಲಾಗಿತ್ತು. ಎಲ್ಲಿ ನೋಡಿದರೂ ನಮಗೆ ಹಸಿರು ತೋರಣಗಳು, ಕನ್ನಡ ಬಾವುಟಗಳು ಕಾಣಿಸ್ತಾ ಇದೆ. ಕನ್ನಡ ಬಾವುಟವನ್ನು ಕಟ್ಟೋ ಮೂಲಕ ಡ್ಯಾಮನ್ನು ಸಿಂಗಾರ ಮಾಡಲಾಗಿತ್ತು. ಹಸಿರು ತೋರಣವನ್ನು ಕಟ್ಟಲಾಗಿತ್ತು. ಜೊತೆಗೆ ವಿವಿಧ ಪುಷ್ಪಗಳಿಂದ ಡ್ಯಾಮನ್ನು ಸಿಂಗಾರ ಮಾಡಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸದಸ್ಯರು ಹಾಗೂ ಶಾಸಕರು ಇದೇ ಮಾರ್ಗದಲ್ಲಿ ಬಂದು ಬಾಗಿನವನ್ನು ಸಮರ್ಪಣೆ ಮಾಡಿದ್ರು. ಏನು ಈ ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಈ ಒಂದು ಮಂಟಪದ ಸ್ಥಳದಲ್ಲೇ ಬಾಗಿನವನ್ನು ಸಮರ್ಪಿಸಲಾಯಿತು. ಖ್ಯಾತ ವೈದಿಕ ಭಾನುಪ್ರಕಾಶ್ ಶರ್ಮಾ ಅವರ
ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಬಾಗಿನವನ್ನು ಸಮರ್ಪಣೆ ಮಾಡಲಾಯಿತು. ಆ ಒಂದು ಸ್ಥಳದಲ್ಲಿ ಸಾಕಷ್ಟು ಜನ ಬಂದು ಸೆಲ್ಫಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಯಾರಿಗೂ ಬರೋದಕ್ಕೆ ಅವಕಾಶ ಇಲ್ಲ. ಕೆಲವರು ಪರ್ಮಿಷನ್ ತೆಗೆದುಕೊಂಡು ಬಂದು ಇಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಅಣೆಕಟ್ಟೆಯನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಇದೇ ಜಾಗದಲ್ಲಿ ಬಾಗಿನ ಸಮರ್ಪಣೆ ಮಾಡುವಂಥ ಕಾರ್ಯ ಕೂಡ ನಡೆಯಿತು. ಬಾಗಿನ ಸಮರ್ಪಣೆ ಮಾಡಿದ ಬಳಿಕ ಕೆಳಗಡೆ ಇರುವಂಥ ಕಾವೇರಿ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿ ಭಾಷಣವನ್ನು ಮಾಡುವಂಥ ಕೆಲಸವೂ ಕೂಡ ನಡೆಯಿತು. ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವಂಥ ದೃಶ್ಯನ ಗಮನಿಸ್ಬೋದು. 93 ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ KRS ಡ್ಯಾಮ್ ಜೂನ್ನಲ್ಲೇ ಸಂಪೂರ್ಣ ಭರ್ತಿಯಾಗಿದೆ. ಸಾಕಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಬಂದಷ್ಟೇ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ರೈತರು ಈ ಬಾರಿ ಅತ್ಯಂತ ಸಂಭ್ರಮದಲ್ಲಿದ್ದಾರೆ. ಮುಂಗಾರು ಆರಂಭ ಆದ ಒಂದೇ ತಿಂಗಳ ಒಳಗೆ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ. ಹೀಗಾಗಿ ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅನ್ನೋದು ಒಂದು ಭಾವನೆ ಈಗ ರೈತರಲ್ಲಿ ಈಗ ಬಂದಿರುವಂಥದ್ದು. ಇವತ್ತು ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸುವ ಮೂಲಕ ಈ ಒಂದು ಐತಿಹಾಸಿಕ ಕ್ಷಣಕ್ಕೂ ಕೂಡ ಸಾಕ್ಷಿಯಾದರು. ಜೊತೆಗೆ ಹೊಸದೊಂದು ದಾಖಲೆಯನ್ನು ಬರೆದ್ರು. ಒಂದು ಕಡೆ ಡ್ಯಾಮ್ ಸಂಪೂರ್ಣವಾಗಿ ಜೂನ್ನಲ್ಲಿ ಭರ್ತಿಯಾಗಿರೋದು ಒಂದು ದಾಖಲೆ ಆದರೆ, ಮತ್ತೊಂದೆಡೆ ಸಿದ್ದರಾಮಯ್ಯ ಅವರು ಜೂನ್ನಲ್ಲೇ ಬಾಗಿನ ಅರ್ಪಣೆ ಮಾಡುವ ಮೂಲಕ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ. ಈ ಹಿಂದೆ ಯಾರೂ ಮಾಡಲಕ್ಕಾಗದಂತೆ ಇರುವ ಒಂದು ದಾಖಲೆಯನ್ನು ಸಿದ್ದರಾಮಯ್ಯ ಮಾಡಿರುವಂಥದ್ದು. ಇದು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಲಿದು ಬಂದಿರುವ ಒಂದು ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಹೇಳೋದಾದರೆ ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮ ಮತ್ತಷ್ಟು ಜಾಸ್ತಿ ಆಗಿದೆ. ಜೂನ್ನಲ್ಲೇ ಡ್ಯಾಮ್ ಭರ್ತಿ ಆಗಿದೆ. ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ಈಗಾಗಲೇ ನದಿಯ ಮೂಲಕ ಹೋಗ್ತಾ ಇರೋದ್ರಿಂದ ಕಾವೇರಿ ಸಮಸ್ಯೆ ಏನಿತ್ತು, ತಮಿಳುನಾಡು ಪದೇ ಪದೇ ಖ್ಯಾತೆ ತೆಗಿತಿತ್ತು. ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸವೂ ಕೂಡ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಡ್ಯಾಮ್ ಜೂನ್ನಲ್ಲೇ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರು ಹಾಗೂ ಕಾವೇರಿಯನ್ನೇ ಅವಲಂಬಿಸಿರುವಂಥ ಜನರ ಸಂಭ್ರಮಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಜೂನ್ನಲ್ಲೇ ಬಾಗಿನ ಅರ್ಪಣೆ ಮಾಡುವ ಮೂಲಕ CM ಸಿದ್ದರಾಮಯ್ಯ ಕೂಡ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ನಿರ್ಮಾಣ ಆಗಿರುವಂಥ KRS ಡ್ಯಾಮ್ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಜೂನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭರ್ತಿಯಾಗಿರುವಂಥ ಡ್ಯಾಮ್ಗೆ CM ಸಿದ್ದರಾಮಯ್ಯ ಅವರು ಬಾಗಿನವನ್ನು ಅರ್ಪಣೆ ಮಾಡಿದರು. ಆ ಮೂಲಕ ಮೊದಲ ಬಾರಿಗೆ ಜೂನ್ನಲ್ಲಿ ಬಾಗಿನ ಸಮರ್ಪಿಸಿದಂತಹ CM ಎಂಬ ಹೆಗ್ಗಳಿಕೆಗೆ ಪಾತ್ರ ಆದರು. ದೃಶ್ಯದಲ್ಲಿ ಗಮನಿಸ್ಬೋದು. ಬಾಗಿನ ಕಾರ್ಯಕ್ರಮ ಇದ್ದ ಹಿನ್ನೆಲೆಯಲ್ಲಿ ಡ್ಯಾಮನ್ನು ಮಧುವಣಗಿತ್ತಿಯಂತೆ ಸಿಂಗಾರ ಮಾಡಲಾಗಿತ್ತು. ಎಲ್ಲಿ ನೋಡಿದರೂ ನಮಗೆ ಹಸಿರು ತೋರಣಗಳು, ಕನ್ನಡ ಬಾವುಟಗಳು ಕಾಣಿಸ್ತಾ ಇದೆ. ಕನ್ನಡ ಬಾವುಟವನ್ನು ಕಟ್ಟೋ ಮೂಲಕ ಡ್ಯಾಮನ್ನು ಸಿಂಗಾರ ಮಾಡಲಾಗಿತ್ತು. ಹಸಿರು ತೋರಣವನ್ನು ಕಟ್ಟಲಾಗಿತ್ತು. ಜೊತೆಗೆ ವಿವಿಧ ಪುಷ್ಪಗಳಿಂದ ಡ್ಯಾಮನ್ನು ಸಿಂಗಾರ ಮಾಡಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸದಸ್ಯರು ಹಾಗೂ ಶಾಸಕರು ಇದೇ ಮಾರ್ಗದಲ್ಲಿ ಬಂದು ಬಾಗಿನವನ್ನು ಸಮರ್ಪಣೆ ಮಾಡಿದ್ರು. ಈ ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಈ ಒಂದು ಮಂಟಪದ ಸ್ಥಳದಲ್ಲೇ ಬಾಗಿನವನ್ನು ಸಮರ್ಪಿಸಲಾಯಿತು. ಖ್ಯಾತ ವೈದಿಕ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಬಾಗಿನವನ್ನು ಸಮರ್ಪಣೆ ಮಾಡಲಾಯಿತು. ಆ ಒಂದು ಸ್ಥಳದಲ್ಲಿ ಸಾಕಷ್ಟು ಜನ ಬಂದು ಸೆಲ್ಫಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಯಾರಿಗೂ ಬರೋದಕ್ಕೆ ಅವಕಾಶ ಇಲ್ಲ. ಕೆಲವರು ಪರ್ಮಿಷನ್ ತೆಗೆದುಕೊಂಡು ಬಂದು ಇಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಅಣೆಕಟ್ಟೆಯನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಇದೇ ಜಾಗದಲ್ಲಿ ಬಾಗಿನ ಸಮರ್ಪಣೆ ಮಾಡುವಂಥ ಕಾರ್ಯ ಕೂಡ ನಡೆಯಿತು. ಬಾಗಿನ ಸಮರ್ಪಣೆ ಮಾಡಿದ ಬಳಿಕ ಕೆಳಗಡೆ ಇರುವಂಥ ಕಾವೇರಿ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿ ಭಾಷಣವನ್ನು ಮಾಡುವಂಥ ಕೆಲಸವೂ ಕೂಡ ನಡೆಯಿತು. ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವಂಥ ದೃಶ್ಯನ ಗಮನಿಸ್ಬೋದು. 93 ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ KRS ಡ್ಯಾಮ್ ಜೂನ್ನಲ್ಲೇ ಸಂಪೂರ್ಣ ಭರ್ತಿಯಾಗಿದೆ. ಸಾಕಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಬಂದಷ್ಟೇ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ರೈತರು ಈ ಬಾರಿ ಅತ್ಯಂತ ಸಂಭ್ರಮದಲ್ಲಿದ್ದಾರೆ. ಮುಂಗಾರು ಆರಂಭ ಆದ ಒಂದೇ ತಿಂಗಳ ಒಳಗೆ
ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ. ಹೀಗಾಗಿ ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅನ್ನೋದು ಒಂದು ಭಾವನೆ ಈಗ ರೈತರಲ್ಲಿ ಈಗ ಬಂದಿರುವಂಥದ್ದು. ಇವತ್ತು ಏನು ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸುವ ಮೂಲಕ ಈ ಒಂದು ಐತಿಹಾಸಿಕ ಕ್ಷಣಕ್ಕೂ ಕೂಡ ಸಾಕ್ಷಿಯಾದರು. ಜೊತೆಗೆ ಹೊಸದೊಂದು ದಾಖಲೆಯನ್ನು ಬರೆದ್ರು. ಒಂದು ಕಡೆ ಡ್ಯಾಮ್ ಸಂಪೂರ್ಣವಾಗಿ ಜೂನ್ನಲ್ಲಿ ಭರ್ತಿಯಾಗಿರೋದು ಒಂದು ದಾಖಲೆ ಆದರೆ, ಮತ್ತೊಂದೆಡೆ ಸಿದ್ದರಾಮಯ್ಯ ಅವರು ಜೂನ್ನಲ್ಲೇ ಬಾಗಿನ ಅರ್ಪಣೆ ಮಾಡುವ ಮೂಲಕ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ. ಈ ಹಿಂದೆ ಯಾರೂ ಮಾಡಲಿಕ್ಕಾಗದಂತೆ ಇರುವ ಒಂದು ದಾಖಲೆಯನ್ನು ಸಿದ್ದರಾಮಯ್ಯ ಮಾಡಿರುವಂಥದ್ದು. ಇದು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಲಿದು ಬಂದಿರುವ ಒಂದು ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಹೇಳೋದಾದರೆ ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮ ಮತ್ತಷ್ಟು ಜಾಸ್ತಿ ಆಗಿದೆ. ಜೂನ್ನಲ್ಲೇ ಡ್ಯಾಮ್ ಭರ್ತಿಯಾಗಿದೆ. ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ಈಗಾಗಲೇ ನದಿಯ ಮೂಲಕ ಹೋಗ್ತಾ ಇರೋದ್ರಿಂದ ಕಾವೇರಿ ಸಮಸ್ಯೆ ಏನಿತ್ತು, ತಮಿಳುನಾಡು ಪದೇ ಪದೇ ಖ್ಯಾತೆ ತೆಗಿತಿತ್ತು, ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸವೂ ಕೂಡ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಡ್ಯಾಮ್ ಏನು ಜೂನ್ನಲ್ಲೇ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರು ಹಾಗೂ ಕಾವೇರಿಯನ್ನೇ ಅವಲಂಬಿಸಿರುವಂಥ ಜನರ ಸಂಭ್ರಮಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಜೂನ್ನಲ್ಲೇ ಬಾಗಿನ ಅರ್ಪಣೆ ಮಾಡುವ ಮೂಲಕ CM ಸಿದ್ದರಾಮಯ್ಯ ಕೂಡ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.